ಈ ಅಶ್ವಿನಿ ಅಕ್ಕ ಒಂಚೂರು ಮುಂದೆ ಬಾರೆ ಮರೆತಿ ಇತ್ಲ ಮುಂದೆ ಬಾರೆ, ಅಲ್ಲಿಗಿನ್ನೂ ಕ್ಯಾಮ್ರಾ ಹೋಗಲ್ಲ. ಓ ಪುಟ್ಟಕ್ಕ, ಅಲ್ಲಿ ಕಾಣಲ್ಲನೆ ಹಂಗಾರೆ. ತಡಿ ಇನ್ನೊಂಚೂರು ಮುಂದೆ ಬರ್ತೀನಿ. ಈಗ ಈಗ ಕಾಣಿಸ್ತದನೆ, ಕ್ಯಾಮ್ರಕ್ಕೆ ಬರ್ತಾ ಇದೀವ ಇಲ್ಲಿ ನಿತ್ರೆ. ಹ್ಞೂ ಅಶ್ವಿನಿ ಅಕ್ಕ, ಕರೆಕ್ಟಾಗಿದೆ. ನೀನು ಈ ಕಡೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಡ ಆತ, ಮತ್ತೆ ಅದು ಗೊತ್ತಾದರೆ ವಿಶಾಲಾಕ್ಷಿ ಪ್ರಳಯ ಅಂತಿಕಿ, ಮತ್ತೆ ಗೊತ್ತಾಗ್ಬಿಡ್ತದೆ, ಅದಕ್ಕೆ ತಿರುಗಲೇಬೇಡ ನೀ ಇತ್ಲಾಗಿ. ಹ್ಞೂ ಸರಿ ಕಣೆ ಪುಟ್ಟಕ್ಕ. ವಿಶಾಲಾಕ್ಷತೆ, ವಿಶಾಲಾಕ್ಷತೆ ಯಾರ? ವಿಶಾಲಾಕ್ಷತೆ ಅಂತ ಕರೀತಾ ಇದ್ದಾರಲ್ಲ, ಕಿಟಕಿ ನೋಡ್ತೀನಿ. ಪದ್ಮ ಇಷ್ಟೊತ್ತಿಗೆ ಬರ್ಬೇಕಿತ್ತು, ಇವತ್ತು ಯಾಕೋ ಬರಲಪ್ಪ ಇನ್ನು. ಕಿಟಕಿನೂ ಯಾಕೋ ಬಿಟ್ಟಾಗೆ. ಅಶ್ವಿನಿ, ಅಶ್ವಿನಿ ಅಂತಕ್ಕೆ ಬಂದದೆ. ಮಗಳನ್ನ ಏನಾರು ಕಳಿಸ್ಯದ? ಇಲ್ಲಪ್ಪ, ಮಗಳನ್ನ ಕಳ್ಸಿಕ್ಕಿಲ್ಲ. ಎಂತಕ್ಕೆ ಬಂತು ಇದು ಅಂತ. ಹಾಂ ಅನ್ನಲ್ಲ, ಹ್ಞೂ ಅನ್ನಲ್ಲ, ಸುಮ್ಮನೆ ಇರ್ತೀನಿ ನೋಡೋಣ. ವಿಶಾಲಾಕ್ಷತೆ, ವಿಶಾಲಾಕ್ಷತೆ ಅದೀರನ್ರಿ ಮನೆಯಲ್ಲಿ? ಅಯ್ಯೋ ದೇವ್ರೆ, ಅಮ್ಮ ಇರ್ತದೆ ಹೋಪ ಅಂತ ನೋಡಿದ್ರೆ ನೀವಿಲ್ಲೇ ಏನ ತೋಟಕ್ಕೆ ಹೋಗಿರೇ ಏನ? ವಿಶಾಲಾಕ್ಷತೆ, ನೀವು ಮನೆಯಲ್ಲೇ ಅದೀರ ಅನ್ನೋದು ನಂಗೆ ಗೊತ್ತು. ನಿಮ್ಮ ಚಪ್ಪಲಿ ಇಲ್ಲೇ ಅದೇ, ನಾನು ನೋಡೀನಿ. ಮಾಡಿಸ್ತೀನಿ ತಡೀರಿ ನಿಮಗೆ. ಅಮ್ಮ ಇರ್ತದೆ ಅಂದಿತ್ತು ಅಂತ ಅದೇ. ಹಂಗಾರೆ ಎಲ್ಲರೂ ಪದ್ಮನೆ ಕಳಿಸ್ದ ಹೋಗ್ಲ ಹಂಗಾರೆ? ಓ ವಿಶಾಲಾಕ್ಷತೆ ಇಲ್ಲೇ ಏನ? ಥೋ ನಮ್ಮನೆ ಅಮ್ಮ ಒಂದು ದುಡ್ಡು ಬೇರೆ ಇಟ್ಕೊ ಬಂದಿದ್ದೆ. ಇನ್ನೆಂತ ಮಾಡೋದು, ಹೋಗ್ತೀನಿ, ಹೇಳ್ತೀನಿ ಅದ್ರ ಹತ್ರನೇ. ಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ ಹೆಂಗಸು, ಯಾಕೆ ಬರಲ್ಲ ಇನ್ನು? ಹೋಗ್ತಾನೆ ಅದೆಯಲ್ಲ, ನೋಡೋಣ, ಕೇಳೋಣ ಎಂತ ಅಂತ ಕೇಳ್ತೀನಿ. ಅಶ್ವಿನಿ, ಏ ಅಶ್ವಿನಿ, ಹಾಂ ಹಿಂಗೆ ಬಾ ದಾರಿಗೆ ನೀನು. ಅಲ್ಲ, ನಾ ಇಷ್ಟೊತ್ತು ಕರೆದ್ನಲ್ಲ, ನೀವ್ಯಾರು ಒಕ್ಕೊಂಡ್ಲ ನಾನೇನ ನೀವಿಲ್ಲೇನ ಅಂತ ಹೋಗ್ತಾ ಇದ್ದೆ. ಓ ಇದನ್ನೇ ಮರೇತಿ, ಅಲ್ಲಿ ಹಿಂದ್ಗಡೆ ಪಾತ್ರೆ ತೊಳಿತಾ ಇದ್ನ ಬಾನಿ ಹತ್ರ. ಹಂಗಾಗಿ ನಂಗೆ ನೀ ಕರೆದಿದೆ ಕೇಳಲ್ಲ. ಆದರೆ ಯಾರು ಅಂತಾರೆ ಎಂಥದೋ ಧ್ವನಿ ಕೇಳ್ದಂಗೆ ಆತದೆಯಲ್ಲ ಅಂತ ಬಗ್ ನೋಡಿದೆ, ಕಾಣಲಿಲ್ಲ. ನೀ ಇಲ್ಲಿ ನಿಂತಿದ್ದೇನ? ಹಂಗಾರೆ ಯಾರು ಏನು ನೋಡೋಣ, ಗೇಟ್ ತೆಗ್ದಾಕ ಬಂದಾರೆ ಏನೋ, ಮತ್ತು ದಾನ ಬರ್ತವೇನೋ ಅಂತ ಹಿಂಗೆ ಬಗ್ಗಿತ್ಲಕ್ಕೆ ಬಂದ, ನೀ ಕಾಣ್ಡ್ಯಾ? ಹಂಗೆ ಗೊತ್ತಾತ. ಏನೇ ಮರೆಯತ್ತಿ, ಉಪ್ರೂಪಕ್ಕೆ ನಮ್ಮನೆ ದಾರಿ ಸಿಕ್ಕಿದ ಬೋದೆ ಪುಣ್ಯದ್ಕಿತ್ತಿ. ಅಯ್ಯೋ ದೇವ್ರೆ, ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆತು. ಬಾ ಮರೆಯತ್ತಿ, ಒಳಗೆ ಬಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬಣ್ಣದ ಮಾತನ್ನು ನಂಬಕ್ಕೆ ನಾನೇನು ನಮ್ಮಮ್ಮ ಅಲ್ಲ, ಮಾಡಿಸ್ತೀನಿ ತಡಿ ನಿಂಗೆ. ಹ್ಞೂ ಅದೇ ಎಂಥದ ಅಮ್ಮ ಹೇಳಿ ಕಳಿಸಿತ್ತಾ, ಹಂಗಾಗಿ ಬಂದೆ. ನೀವು ಇಷ್ಟೊತ್ತು ಕರೆದ್ರೂ ಬರಲಲ್ಲ, ಮತ್ತು ಅಂಥದ್ದೇನೋ ಅಂತ ಹೊರಡ್ತಾ ಇದ್ದೆ. ಆಗಲಿ ಮರೆತಿ, ಒಳಗೆ ಬಾರೆ. ಮನೇಲಿ ಒಬ್ಬರೇ ಅದೀರ? ಯಾರ್ಯಾರು ಅದಾರ? ಇಲ್ಲಪ್ಪ, ಒಬ್ಬಳೇ ಅದೀನಿ. ನಮ್ಮನೆ ಕುಡ್ಕೊಂಡು ಎಲ್ಲಿ ಹುಡ್ಕೊಂಡು ತಿರ್ಗಿ ಬರ್ತಾ ಇದೆಯೇನೋ, ಯಾರಿಗೆ ಗೊತ್ತ. ಹುಡುಗರಿಗೆ ಶಾಲೆಗೆ ರಜೆ ಅಲ್ಲ, ನೀಗ ಬೇಸಿಗೆ ರಜೆ, ಪರೀಕ್ಷೆ ಎಲ್ಲ ಮುಗ್ದದ. ಹಾಗಾಗಿ ನನ್ನ ತಂಗಿ ಮನೇಲಿ 4 ದಿನ ಇದ್ದು ಬರಲಿ ಅಂತ ಬಿಟ್ಟು ಬಂದೆ ಕಣೆ. ಅಲ್ಲದವೆ, ಹಾಗಾಗಿ ನಾವು ಒಬ್ಬಳೆ. ಬಾರೆ ಒಳಗೆ. ಇಲ್ಲ, ಒಳಗೆಲ್ಲ ಬರಲ್ಲ. ಅಮ್ಮ ದುಡ್ಡು ಕೊಟ್ಟು ಕಳಿಸಿತ್ತು, ಅದೇ ನಿಮ್ಮ ಹತ್ರ ಇಸ್ಕೊತದಂತಲ್ಲ, ಅದು ಕೊಡ್ಬೇಕಿತ್ತಂತೆ. ಅದೇ ಗೊತ್ತಿತ್ತು, ನಾನು ಮತ್ತೆ ಇತ್ಲಾಗ ಹೋಗೋದಿತ್ತು ಅನ್ನೋ ಹಂಗೆ ಕೊಟ್ಟು ಕಳಿಸಿತ್ತು. ಹೌದಾನೆ? ಅದೇ ನೀನಮ್ಮ ಬರಲ್ಲ, ದಿನ ಗೊತ್ತಿತ್ತ? ಅಲ್ಲ ನಿನ್ನ, ಹಂಗಾರೆ ಶಾಲಿನಿ ಅತ್ತೆ ಹೇಳಿದೆ ಸತ್ಯ. ನೀನೇ ನನ್ನಮ್ಮ ಕೊಟ್ಟೆ ಸಪ್ಲೈ ಮಾಡ್ತಾ ಇದ್ದಿದ್ದು. ನಿನ್ನ ಏನು ಮಾಡ್ಬೇಕು ಹೇಳು? ಎಂತದೆ ಮರೆತಿ, ಮಣ ಅಂತ ನಿತ್ತೀಯಾ? ಇಲ್ಲ, ನಾನು ಎಂಥದೋ ಜ್ಞಾನ ಮಾಡ್ತಿದ್ದೆ. ಅದೇ ತಂದು ಕೊಡಿ. ಅದೇ ಹೆಂಗೆ ಕೇಳೋದು ಮಾರ್ರೆ, ನಂಗೆ ಕೇಳೋಕ್ಕೆ ಒಂಥರ ಹೇಸಿಗೆ ಆಗ್ತದೆ. ತಂದು ಕೊಡಿ, ಇಲ್ಲೇ ತಗೊಬಂದು ಕೊಡಿ. ಹೇಸ್ಕಿ ಅಂತ ಮರೆತಿ, ಹೇಸ್ಕಿನೇ ಇಲ್ಲ ಗೀಸ್ಕಿನೇ ಇಲ್ಲ. ಕೊಡು, ದುಡ್ಡು ಕೊಡು, ತತ್ತೀನಿ. ಅಲ್ಲೇ ಒಳಗಡೆ ಹಿಂದ್ಗಡೆ ಇಟ್ಟೀನಿ. ನಿನ್ನ ಅಮ್ಮ ಇಷ್ಟೊತ್ತಿಗೆ ಬತ್ತಿತ್ತಾನ, ಅದೇ ದಾರಿ ನೋಡ್ತಿದ್ದೆ ನೀನು ಬೋರ್ಲಲ್ಲ ಅಂತ. ಮತ್ತೆ ಅವತ್ತೊಂದು ದಿನ ಹೇಳಿತ್ತು,
ಮನೇಲೆಲ್ಲ ಗೊತ್ತಾಗಿತ್ತು ಕಣೆ ಅಂತ. ಆಮೇಲೆ ಮೊನ್ನೆ ಬಂದಳು ಹೇಳಿತ್ತು, ಈಗ ಮನೇಲಿ ಒಂಚೂರು ಭಾರಿ ಟ್ರಿಕ್ ಮಾಡ್ತಾ ಇದ್ದಾರೆ ಕಣೆ ಅಂದಿತ್ತಾ. ಹಂಗಾಗಿ ಮತ್ತೆ ಅಂಥದ್ದೇ ಏನೋ ಅಂದ್ಕೊಂಡು ಸುಮ್ಮನೆ ಅದೇ. ಇಲ್ಲ ನಾನೇ ಅತ್ಲ ಬದಿ ಹೋದಳು ಕೊಟ್ಟು ಬರೋಣ ಅಂದ್ಕೊಂಡಿದ್ದೆ. ನೆನ್ನೆ ಸಂಜೆ ಹಾಗೆ ಆಯ್ತು, ಮಧ್ಯಾಹ್ನ ಬರಲೇ ಇಲ್ಲಲ್ಲ ಅದ. ಸಂಜೆ ಹೊತ್ತು ನಾನು ಅಲ್ಲಿ ಬಂದಳು, ಅಲ್ಲೇ ನೀನು ಅಪ್ಪಯ್ಯ ಜೋಗ್ಲಿಗೆ ಕೂತಿದ್ರು, ಹಿಂದ್ಗಡೆಯಿಂದ ಬಂದು ಒಳ್ಳೆ ಪೋರ್ಟಿಕದಲ್ಲಿ ಇಟ್ಟು ಅದನ್ನು ಕರೆದೆ ತಗೋ ಹೋದ್ ಕಣೆ. ನೀನಿರಲ್ಲ, ನಂಗೆ ನಿಂಗೆ ವಿಷಯ ಗೊತ್ತು ಅಂತ ಗೊತ್ತೇ ಇರಲ್ಲ ಮಾರೈತಿ. ನಿಂಗೆ ಗೊತ್ತಿದ್ರೆ ಸುಲಭ ಆಗೋದು ಅತ್ಲಾಗಿ. ನೀನು ಕತ್ಲಾಗ ಕರ್ದು ಕೊಟ್ಟಿದ್ರೆ ಮುಗ್ದು ಹೋಗೋದು. ಆಗಲಿ ಬಿಡಿ, ಗೊತ್ತಾಯ್ತಲ್ಲ. ಇನ್ಮೇಲೆ ನಿನ್ನ ತಾಯಿಗೆ ಬರೋಕ್ಕಾಗಲ್ಲ ಅಂದರೆ ನೀನೇ ಹೇಳು, ನಾನು ನಿಂಗೆ ಕೊಡ್ತೀನಿ. ಇಲ್ದಿದ್ರೆ ನಾನೇ ಬೇಕಾದ್ರೆ ಅಲ್ಲಿ ಮನೆ ಕಡೆ ತಲುಪ್ಸಂಗೆ ವ್ಯವಸ್ಥೆ ಮಾಡ್ತೀನತ್ತ. ನೀನು ಅಪ್ಪಾಯಿ ಯಾಕೆ ಈಗೀಗ ಪೇಟೆ ಬದಿನೇ ಹೋಗಲ್ಲ ಕಣೆ, ಮನೆಯಲ್ಲೇ ಕೂತಿರ್ತದೆ ಗೋಣಿಸೋದೊಂದು. ಸುಮ್ಮನೆ ಹತ್ಲಕ್ಕೆ ಪೇಟೆ ಬದಿ ಹೋಗೋದು ಬಿಟ್ಟು ನಾಟಕ ಮಾಡ್ತದೆ ಮನೇಲಿ ಕೂತ್ಕೊಂಡು. ಏನಾರು ಸಾಯಿಲೆ, ನೀ ಇಲ್ಲೇ ಹಿಂದ್ಗಡೆ ಒಂದು ಎಂಥದಾರು ಚೀಲ ಗೀಲ ಕಟ್ಟೆ ಅದರೊಳಗೆ ಹಾಕಿಟ್ಟು ಹೋಗಿರ್ತೀನಿ ಆತ. ನೀವು ಅದರೊಳಗೆ ದುಡ್ಡು ಇಟ್ಟಿರಿ, ನಾ ಬಂದು ಅದರಲ್ಲೇ ತಕ್ಕೋತೀನಿ ಆತ. ಅಯ್ಯೋ ನಿನ್ನ ಬಾಯಿ ಕೆಟ್ಟ ಕೊಳ್ಕೊಬರ್ತದೆ. ಇರಲಿ, ಕಂಟ್ರೋಲ್ ಅಶ್ವಿನಿ, ಕಂಟ್ರೋಲ್. ಹಾಂ ಸರಿ ಸರಿ ವಿಶಾಲಾಕ್ಷತೆ, ಈಗ ತಗೊಬನ್ನಿ. ಅಶ್ವಿನಿ ಅಕ್ಕ ಸೂಪರ್, ಸಕ್ಕತ್ತಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಮಾಡಿ ವಿಶಾಲಾಕ್ಷಿ ಬೋರ್ಡೆ ಬಿಚ್ಚಿ ಬಿಸಿನೀರು ಕಾಯಿಸ್ಬೇಕು. ಮಾಡಿಸ್ತೀನಿ ತಡಿ. ಊರು ತುಂಬ ಎಲ್ಲ ಪುಟಕ ಯಾವನ್ನ ಲವ್ ಮಾಡ್ತಾ ಇದೆ ಅಂತ ಸ್ಪ್ರೆಡ್ ಮಾಡ್ತೀಯಲ್ಲ ನೀನು ಮಾಡಿಸ್ತೀನಿ ತಡಿ. ಈ ವಿಡಿಯೋ ಇಟ್ಕೊಂಡು ನಿನ್ನ ನೋಡ್ತೀರಿ ಏನು ಮಾಡ್ತೀನಿ ಅಂತ. ಅಶ್ವಿನಿ ಅಕ್ಕ ಸುಮ್ಮನಿದ್ರು ನಾ ಸುಮ್ಮನಿರಲ್ಲ. ಅಲ್ಲ ಕಣೆ, ದುಡ್ಡು ಕೊಡೆ ಪುಣ್ಯದ್ಗಿತ್ತಿ ತಂದು ಕೊಡ್ತೀನಿ. ನಾನೇನು ಓಡೋತೀನ? ಇಲ್ಲ ಮನೆ ಬಿಟ್ಟು ಓಡೋತೀನಿ ನಾನೇ. ಇಲ್ಲಿ ನನ್ನ ಮನೇಲಿ ನೀನು ನಿತ್ಯ ದುಡ್ಡು ಕೊಡು. ಅದು ಒಂದು ಬಾಟ್ಲಿಗೆ ಎಷ್ಟು ವಿಷಯಲಾಗಿಸತ್ತೆ? ಬಾಟ್ಲಿಲೆಲ್ಲ ಕುಡಿಯಲ್ಲ ಕಣೆ ನೀನಮ್ಮ. ಈ ಕೊಟ್ಟೆ ಪ್ಯಾಕೆಟ್ ಬರ್ತಾವಲ್ಲ ಅದ್ರಲ್ಲಿ ಕುಡಿಯೋದು ಕಣೆ. ಅಯ್ಯೋ ಅದು ಮೊದಲೇ ಲೋಕಲ್ಲು. ಕಂಟ್ರೋಲ್ ಅಶ್ವಿನಿ. ಹಾಂ ವಿಶಾಲಾಕ್ಷತೆ, ಅದಕ್ಕೆ ಎಷ್ಟು? ಅದಕ್ಕೆ 300 ರೂಪಾಯಿ ಕಣೆ. ಒಂದು ಪ್ಯಾಕೆಟಿಗೆ 300 ರೂಪಾಯಿ. ಎಂತ? ಒಂದು ಪ್ಯಾಕೆಟಿಗೆ 300 ರೂಪಾಯಾ? 80-90 ರೂಪಾಯಿ ಅಲ್ಲನ್ರಿ. ನಮ್ಮ ಮನೆ ಕಾಯಂ ಕೆಲ್ಸಕ್ಕೆ ಬರ್ತಾನಲ್ಲ ಕರಿಯ ಮೋಹನ, ಅವನು ದಿನ ಕುಡಿತಾನಲ್ಲ. ಅವನಿಗೆ ಅವತ್ತೊಂದಿನ ಹೇಳಿದ್ದೆ 80 ರೂಪಾಯಿನ 70 ರೂಪಾಯಿನ ಎಷ್ಟು ಅಂದಿದ್ದ. ಒಟ್ಟು 100 ರೂಪಾಯಿ ಒಳಗಡೆನೆ. ಮಾರೈತಿ ನೀ ಸುಮ್ಮನೆ. ಅವನು ಎಂಥ ಕಳ್ಬಡಿ ಕುಡಿತಾನೆ ಏನು? ಅವ್ನು ಕುಡಿಯೋದೆಲ್ಲ ಒಂಥರ ಗಬ್ಗೆಟ್ಟಿದಲ್ಲನೆ. ಎಲ್ಲಿಂದ ತಗೊಬರ್ತಾನೆ ಏನಕ್ಕಣೆ. ಇಲ್ಲ ಯಾರು ಕುಡ್ದುಬಿಟ್ಟಿದಾರೋ ತಗೊಬಂದ್ರೆ ತಗೊಬರ್ತಾನೆ ಅವನು ಅಂಥವನು. ನಾವೆಲ್ಲ ಹಂಗಲ್ಲ ಕಣೆ, ಕಾನಾಗಿಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಹೇಳ್ತಿರೋದು ನೋಡಿದ್ರೆ ಏನೋ ದೇಶ ಉದ್ಧಾರ ಆಗೋ ಕೆಲಸ ಮಾಡ್ತಾ ಇದೀಯ ಅನ್ನಂಗೆ ಹೇಳ್ತಾ ಇದೀಯ. ಆಗಲಿ, ನಿನಗಿದೆ ತಡಿ. ಅಲ್ಲ 300 ರೂಪಾಯಿ, ನಮ್ಮಮ್ಮನೂ 300 ರೂಪಾಯಿ ಕೊಟ್ಟೆ ತಗೋತಾ ಇದೀಯ ಹಂಗಾರೆ. ಅದ್ರ ತಲೆಗೆ ಏನಾಗಿದೆ ಅಂತ. ನೀನು ನಮ್ಮಿಗೆ ನಿನ್ನ ಕೈಲಿ ಎಷ್ಟು ಕೊಟ್ಟು ಕಳಿಸಿದೆ? ಅದು ದುಡ್ಡೆಲ್ಲ ಹೇಳಲ್ಲ ಕಣ್ರಿ, ತಗೋಬಾ ಅಂತ ಹೇಳ್ತು ಅಷ್ಟೇ. ಹಾಗಾಗಿ ನಾ ಹಾಗೆ ಬಂದೆ. ಮತ್ತು ಅದೇ ನಂಗೆ ಗೊತ್ತಿತ್ತ, ಅದೇ ಅವ್ರು ಹೇಳಿದ್ರೆ ಕೆಲಸದಾರ. ಹಂಗಾಗಿ ನಾನು 70-80 ಇಲ್ಲ ಜಾಸ್ತಿ ಅಂದರೆ 100 ಇರ್ತದೆ ಅಂತ 100 ರೂಪಾಯಿ ಇಟ್ಕೊಬಂದೀನಿ ಅಷ್ಟೇ. ನೀವು ನೋಡಿದ್ರೆ 300 ಅಂತ ಇದ್ದೀರಾ. ಹಂಗಾರೆ ನನ್ನ ಹತ್ರ ದುಡ್ಡಿಲ್ಲ ಬಿಡಿ, ಮನೆಗೆ ಹೋಗ್ತೀನಿ ಅತ್ಲಾಗ ಇನ್ನೆಂತ ಮಾಡೋದು. ಅಯ್ಯೋ ಮರೆತಿ ತಡಿ. ಹಂಗೆ ದಿನ ಕುಡಿಯೋರು ಬಿಟ್ಟರೆ ಮತ್ತೇನಿಲ್ಲ. 1ಕ್ಕೆ 4 ಆಗ್ತದೆ. ನಾನೀಗ ಕೊಟ್ಟಿರ್ತೀನಿ, ತಗೋಗಿ ನೀನು ಅಮ್ಮಗೆ ಮೊದಲು ಕುಡಿಸು. ಆಮೇಲೆ ಸಂಜೆ ಹೊತ್ತಿಗೆ ಅಲ್ಲಿ ಮನೆ ಬದಿ ಬರ್ತೀನಿ. ಇನ್ನೊಂದು ಪ್ಯಾಕೆಟ್ ಕೊಡೋಕ್ಕೆ. ದಿನಕ್ಕೆ 2 ಪ್ಯಾಕೆಟ್ ಕುಡಿಯೋದದ. ಬೆಳಿಗ್ಗೆ ಒಂದು ತಗೋತದೆ, ಸಂಜೆ ಒಂದು ತಗೋತದ. ಸಂಜೆ ಕೊಡೋಕ್ಕೆ ಬಂದಾಗ ಸಂಜೆ 300 ರೂಪಾಯಿ ಜೊತೆ ಇವತ್ತಿಗೆ 100 ತಂದೀಯ, ಇನ್ನು 200 ಸೇರಿಸಿ 500 ರೂಪಾಯಿ ಕೊಡತ್ತಾ? ಅಮ್ಮ ದಿನ ನಿಮಗೆ 300 ರೂಪಾಯಿ ಕೊಡ್ತಿತ್ತಾ? ಇಲ್ಲ, ದಿನ ಕೊಡೋಕ್ಕೆ ಎಲ್ಲಿ 300 ಚೇಂಜ್ ಹುಡ್ಕೋತಾ ಕೂರೋದು. ಒಂದೊಂದ್ಸಲ ಒಟ್ಟೆ 2000 ರೂಪಾಯಿ ಕೊಡ್ತದೆ. ಇಲ್ಲ ಅಂದರೆ ಹಿಂಗೆ ಲೆಕ್ಕ ಹಾಕಿ ಕೊಡ್ತದೆ. ಹೌದಾ, ಸರಿ ಹಂಗಾರೆ ಹಾಗೆ ಮಾಡಿ ತಗೊಬಂದು ಕೊಡಿ ಈಗ ನನಗೆ. ನಾಳೆ ಸಂಜೆ ಬಂದು ನಾನು ಮನೇಲೇ ಇರ್ತೀನಿ, ಇವತ್ತು ಎಲ್ಲೂ ಹೋಗಲ್ಲ, ನಾನೇ ಕೊಡ್ತೀನಿ ಆತಾ. ನೀವು ಮುಂದ್ಗಡೆ ಬಂದು ಕರೆಯೋಕೆ ಹೋಗ್ಬೇಡಿ. ಮತ್ತು ನೀವು ಹೇಳ್ದಂಗೆ ಅಪ್ಪ ಎಲ್ಲರೂ ಅಲ್ಲೇ ಇದ್ದಾರೆ. ಮತ್ತು ಆಮೇಲೆ ಗೊತ್ತಲ್ಲ ನಮ್ಮ ಮನೆ ಅಪ್ಪ. ನಿಮ್ಮ ಹತ್ರ ನನ್ನ ನಂಬರ್ ಅದೆಯಲ್ಲ, ಫೋನ್ ಮಾಡ್ಕೊ ಬನ್ನಿ ಆತಾ. ನಾನು ನೀವು ಬರೋಷ್ಟೊತ್ತಿಗೆ ಹಿಂದ್ಗಡೆನೇ ಇರ್ತೀನಿ. ಏನಾದ್ರು ಮಾಡಿ
ಅಲ್ಲೇ ನಿಮಗೆ ದುಡ್ಡು ಕೊಟ್ಟು ನಾನು ಮತ್ತೆ ಇಸ್ಕೊ ಹೋಗ್ತೀನಿ ಇದನ್ನು. ಹ್ಞೂ ಹಾಗೆ ಮಾಡ್ಬೋದು. ಆಮೇಲೆ ವಿಶಾಲಾಕ್ಷತೆ, ನಿಮಗಿದು ಕೊಟ್ಟೆ ಎಲ್ಲಿಂದ ಸಿಗ್ತದ್ರಿ? ಓ, ನಿಮ್ಮ ಗಂಡ ಭಾರಿ ಡ್ರಿಂಕ್ಸ್ ಮಾಡೋದಲ್ಲ, ಅವ್ರ ಹತ್ರ ತರಿಸ್ತೀರೇನಲ್ಲ? ಅವನ ಹತ್ರ ತರಿಸಿದ್ರೆ ಹೌದಾನೆ, ಅರ್ಧ ಕುಡ್ಕು ಬಂದು ನಂಗೆ ಕೊಟ್ಟರು ಕೊಟ್ಟನೆ, ನಾನು ತಗೊಂಡ್ಸಲ್ಲ. ಹೈ, ಅದ್ರ ಕೈಯಲ್ಲಿ ತರಿಸಲ್ಲ. ಅದ್ರ ಕೈಯಲ್ಲಿ ತರಿಸಿದ್ರೆ ಆಮೇಲೆ ಮತ್ತೆ ನಾನೇ ಕುಡಿತೀನಿ ಅಂತ ಊರು ತುಂಬ ಹಬ್ಸಿದ್ರು ಹಬ್ಸ್ತದೆ. ಅದು ಅಂಥ ಹಪ್ಗಟ್ಟಿದ ಗಂಡ್ಸ ಅದು. ಮತ್ತು ನೀನು ಅಮ್ಮ ಕುಡಿಯೋದು ಯಾರಿಗೂ ಹೇಳಕ್ಕೆ ಹೋಗ್ಲ ಕಣೆ ನಾವು. ಕಂಬ್ಳಕಾಯಿ ಆ ಥರ ಅಲ್ಲ, ಕಂಬ್ಳಕಾಯಿ ನೋಡಿ ನಂಗೆ ಒಂಥರ ಸ್ವಂತ ಬೆನ್ನಲ್ಲಿ ಬಿದ್ದು ಅಕ್ಕಂತಾರ ಕಣೆ. ಕಂಬ್ಳಕಾಯಿ ಅತ್ಲಾಗಿಂದ ಬೊತ್ತ ಪೇಟೆ ಬತ್ತಿನೇ ಬರೋದಲ್ಲ, ಬೊತ್ತ ತರ್ತಾರೆ. ಇಲ್ಲ ಅವ್ರು ತರಲ್ಲ ಅಂದರು ಅವ್ರ ಮಗನ ಕೈಯಲ್ಲಿ ತರಿಸಿ ತಗೊಬರ್ತಾರೆ. ತಂದು ಇಲ್ಲ ಮನೇಲಿ ಇಟ್ಟಿರ್ತಾರ. ಇದು ಈಗ ಹೆಂಗು ದಿನಕ್ಕೆ 2 ಪ್ಯಾಕೆಟ್ ಅನ್ನಂಗೆ ಆಗ್ತದ, ಅದು ಕೊಡೋದು. ಈಗ ದಿನ ತರಲ್ಲ ಅಂದ್ರೆ ಅವ್ರು ಒಂದು ವಾರಕ್ಕಾಗ ಒಂದಿಷ್ಟು ಅಂತ ತಂದಿಟ್ಟಿರ್ತಾರೆ. ಈಗ ಮೊನ್ನೆ ಒಂದಿನ ಬರೋರು 10 ಪ್ಯಾಕ್ ತಂದಿಟ್ಟಾರೆ ಇಲ್ಲೇ ಮನೇಲಿ. ಅದನ್ನು ಮುಚ್ಚಿಡ್ಬೇಕು ಕಣೆ. ಈಗ ನಮ್ಮ ಮನೆಗೆ ಕಣ್ಣಿಗೆ ಬಿದ್ದರೆ ಒಂದೇ ದಿನ ಕುಡ್ದು ಖಾಲಿ ಮಾಡ್ತದೆ. ಹಾಗಾಗಿ ದುಡ್ಡು ದಂಡ ಮತ್ತೆ, ಹಾಗಾಗಿ ಮುಚ್ಚಿಡೋದು ನಾನು. ಅಯ್ಯೋ ದೇವರೇ, ನಿನ್ನ ಮಾಡಿಸ್ತೀನಿ ತಡೆ. ಸರಿ ವಿಶಾಲಾಕ್ಷತೆ, ಮತ್ತೆ ಹೊತ್ತಾಯ್ತಾ? ತಗೋ ಬನ್ನಿ. ಹ್ಞೂ ಸರಿ ತಡಿ, ಒಳಗಡೆ ಹೋಗ್ತೀನಿ. ಅಲ್ಲ ಬಾರೆ ನೀನು ಒಳಗೆ. ಇಲ್ಲ ನೀವು ತಗೋ ಬನ್ನಿ. ಯಪ್ಪ ದೇವ್ರೆ, ಈ ಥರ ಮನುಷ್ಯರು ಯಪ್ಪ, ನಾನಂತೂ ನಿಜ ನಂಬಿರ್ಲಪ್ಪ. ಇಂಥ ಮನುಷ್ಯರು ಇರ್ತಾರೆ ಅಂತ ನನಗೆ ಯಪ್ಪ ತಲೆ ಎಲ್ಲ ಕೆಟ್ಟಂಗೆ ಆಗ್ತಾ ಇದೆ. ಇರಲಿ ಮಾಡಿಸ್ತೀನಿ, ನಿಂಗೊಂದು ಶಾಸ್ತಿ ಮಾಡದೆ ಬಿಡಲ್ಲ.